ಈಗಿನ ಪರಿಸ್ಥಿತಿಗೆ. ಯಾಕಂದ್ರೆ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಬಗ್ಗೆ ಮಾತಾಡುವಂತಹ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಬಟ್ ಆದರೆ ಅನಿವಾರ್ಯತೆ ಬಂದಿದೆ ನನಗೆ. ಅವ್ರನ್ನ ಸಮಾಧಿ ಮಾಡಿದಂತ ಒಂದೇನು ಜಾಗ ಇದೆ ಹರಿಹರದಲ್ಲಿ, ಅಲ್ಲಿ ಒಂದು ಬರೆದಿದ್ದಾರೆ. ಏನಂತಂದ್ರೆ, ನಾನು ದಲಿತರ ಗುಡಿಸಲಲ್ಲಿ ಹೋರಾಟದ ದೀಪವನ್ನು ಹಚ್ಚಿದ್ದೇನೆ, ಅದನ್ನ ಆರಿಸಬೇಡಿ ಅಂತ ಬರೆದಿದ್ದಾರೆ. ಸೊ ಮುಂದೆ ಬರ್ತಕ್ಕಂಥ ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಇದೆ. ಸೊ ಆ ಅಂಗವಾಗಿ ಇದನ್ನ ಚರ್ಚೆ ಮಾಡ್ಬೇಕಂತ ಅನಿಸ್ತು. ಪ್ರೊಫೆಸರ್ ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಭೂಪಾಲ್ ಮಾತಾಡ್ತಿದ್ದೀನಿ ಪ್ರಶ್ನೆ ಫೌಂಡೇಶನ್ ಕಡೆಯಿಂದ. ಸೊ ಈ ಒಂದು ಪ್ರಶ್ನೆ ಫೌಂಡೇಶನ್ ಅಡಿಯಲ್ಲಿ ನಾನು ಇವತ್ತು ಚರ್ಚೆ ಮಾಡುವಂತ ವಿಷಯ ಏನಂತಂದ್ರೆ, ಕರ್ನಾಟಕದ ದಲಿತ ಚಳವಳಿಯ ರೂವಾರಿಯಾದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಏನು ಅಂತಂತಂದ್ರೆ, ಸೊ ನಾನು ಮೊನ್ನೆ ಒಂದು ಪುಸ್ತಕವನ್ನು ಓದಿದೆ, ನನ್ನ ಕಣ್ಣಿನ ಕ್ಯಾಮ್ರಾದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತೇಳಿ. ಸೊ ಇದನ್ನ ಬರೆದು ಅವರ ಪತ್ನಿಯ ಆದಂತಹ ಇಂದಿರಾ ಕೃಷ್ಣಪ್ಪ ಅವರು ಈ ಪುಸ್ತಕವನ್ನು ಬರೀತಾರೆ. ಬಹಳ ಅಚ್ಚುಕಟ್ಟಾಗಿ ಬರತಕ್ಕಂಥ. ನನಗೆ ಕೃಷ್ಣಪ್ಪ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕಾಗಿತ್ತು, ಹಾಗಾಗಿ ಇದನ್ನು ಓದಿದೆ. ಇದರಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರ ನಿಜವಾದ ವ್ಯಕ್ತಿತ್ವ ಅನಾವರಣ ಆಗಿರತಕ್ಕಂಥದ್ದು. ನಾನು ಇದರೆಲ್ಲ ಹೋರಾಟಗಳನ್ನ ನೋಡಿದ್ರೆ, ಇದರಲ್ಲಿ ಬರ್ತಕ್ಕಂಥ ಎಲ್ಲ ಹೋರಾಟಗಳನ್ನ ನಾನು ಅಧ್ಯಯನ ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ಇಂತಹ ಒಬ್ಬ ದಲಿತ ಸೂರ್ಯನನ್ನು ಯಾಕೆ ಈ ಒಂದು ಕರ್ನಾಟಕ ಸರ್ಕಾರಗಳಾಗಿರ್ಬೋದು, ಬಂದಿರತಕ್ಕಂಥ ರಾಜಕಾರಣಿಗಳು ಯಾಕೆ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ, ಮುಂದೆ ಬರ್ತಕ್ಕಂಥ ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಇದೆ. ಸೊ ಆ ಅಂಗವಾಗಿ ಇದನ್ನ ಚರ್ಚೆ ಮಾಡ್ಬೇಕಂತ ಅನಿಸ್ತು. 1974-75ರಲ್ಲಿ DSS ಅಂತ ಆರಂಭ ಮಾಡ್ತಾರೆ, ಅಂದ್ರೆ ದಲಿತ ಸಂಘರ್ಷ ಸಮಿತಿ ಅಂತ ಆರಂಭ ಮಾಡ್ತಾರೆ. ಸೊ ಈ ಆರಂಭ ಮಾಡೋ ಜೊತೆಗೆ ಇವ್ರ ಜೊತೆಗೆ ಎಲ್ಲ ಹೋರಾಟಗಾರರು ಇದ್ರು. ಅದರಲ್ಲಿ ದೇವನೂರು ಮಹಾದೇವ್ ಅವರು ಆಗಿರ್ಬೋದು, ಅಥವಾ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಆಗಿರ್ಬೋದು. ಈ ರೀತಿ ಸಿಕ್ಕ ಬಹುತೇಕ ಪ್ರಗತಿಪರ ಚಿಂತಕರೆಲ್ಲ ಸೇರ್ಕೊಂಡು ಅವತ್ತಿನ ಅದೊಂದು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟುತ್ತಾರಲ್ಲ. ಸೊ ಆ ಕಟ್ಟುವ ಸಂದರ್ಭದಲ್ಲಿ ಏನು ನಿರ್ಣಯ ತಗೋತಕ್ಕಂಥದ್ದು, ನಿರ್ಣಯಗಳ ಅತ್ಯಂತ ಪ್ರಮುಖವಾದಂಥ ಘಟ್ಟ. ಆ ಒಂದು ಕಾಲಘಟ್ಟದಲ್ಲಿ ನಡೀತಿರ್ತಕ್ಕಂತಹ ಒಂದು ಏನು ಕೆಟ್ಟ ಪದ್ಧತಿಗಳನ್ನ, ಅದು ಏನೋ ಅಸ್ಪೃಶ್ಯತೆ ಆಗಿರ್ಬೋದು, ಅಥವಾ ಬೆತ್ತಲೆ ಪೂಜೆ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಏನದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಜೀತ ಪದ್ಧತಿ ಅಂತ ಮಾಡ್ತಕ್ಕಂಥ ಆಗಿರ್ಬೋದು, ದೇವದಾಸಿ ಪದ್ಧತಿಗಳಂತ ಆಗಿರ್ಬೋದು, ಇಂಥವುಗಳನ್ನೆಲ್ಲ ಆ ಕಾಲಘಟ್ಟದಲ್ಲಿ 80-90ರ ದಶಕದಲ್ಲಿ ಕರ್ನಾಟಕದಲ್ಲಿ ಧ್ವನಿ ಎತ್ತುವುದರ ಮೂಲಕ, ಅದನ್ನ ಕಾಯ್ದೆಗಳನ್ನು ರೂಪಿಸುವುದರ ಮೂಲಕ ಇಲ್ಲಿ ಒಂದು ಹೊಸ ಏನು ಮನ್ವಂತರಕ್ಕೆ ನಾಂದಿ ಹಾಡತಕ್ಕಂಥದ್ದು ಒಂದು ಈ ಒಂದು DSS. ಹಾಗಾಗಿ ಆ ಒಂದು ಕಾಲಘಟ್ಟದಲ್ಲಿ, ಅಂದ್ರೆ ನಮಗೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಎಲ್ಲರಿಗೂ ಗೊತ್ತಿತ್ತು, ಆದರೆ ಅವ್ರನ್ನ ಪ್ರಾಮಾಣಿಕವಾಗಿ ಮನಸ್ಸಿಗಿಳಿಸಿದ್ದು ಯಾರಾದ್ರು ಅಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು. ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನ್ನೋದು ನನ್ನ ಭಾವ. ಇವರು ಮಾಡತಕ್ಕಂಥ 1984ರಲ್ಲಿ ಅನ್ಕೋತೀನಿ ನಾನು, ಏನು ಸೊರಬದಲ್ಲಿ ಏನು ಬೆತ್ತಲೆ ಪೂಜೆ ಅಂತ ಮಾಡ್ತಾರೆ. ಅಂದ್ರೆ ದಲಿತರು ಮತ್ತು ಅವ್ರ ಕುಟುಂಬ ಸಮೇತವಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರ್ಕೊಂಡು ಬಟ್ಟೆಗಳನ್ನ ವ್ಯವಸ್ಥಿತವಾಗಿ ಗುಡ್ಡ ಹತ್ಕೊಂಡ್ಬಿಟ್ಟು ಅಲ್ಲಿ ಪೂಜೆ ಮಾಡುವಂತ ಪದ್ಧತಿ, ಅಲ್ಲೊಂದು ಕೆಟ್ಟ ಪದ್ಧತಿ, ಕ್ರೂರ ಪದ್ಧತಿ ಅಲ್ಲಿ ಇತ್ತು. ಅಂತಹ ಒಂದು ಕೆಟ್ಟ ಪದ್ಧತಿಯನ್ನ ತೆಗೆದು ಹಾಕುವಂತ ಧೈರ್ಯ ಯಾರಿಗಿತ್ರಿ? ಪ್ರೊಫೆಸರ್ ಕೃಷ್ಣಪ್ಪ ಅವರು ಅದನ್ನ ತಗೊಂತಾರೆ. ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಅಂತ ಹಲ್ಲೆಗಳನ್ನ ಎದುರಿಸಿಬಿಟ್ಟು ಅವರು ಹೋರಾಟ ಮಾಡಿದಂತ ದಿನಗಳಿದಾವೆ ಅಲ್ಲಿ. ಆ ಒಂದು ವಿಷಯನ ಅದ್ರ ಫೋಟೋಗ್ರಫಿಗಳನ್ನ ತಗೊಂಡೋಗಿ ಪತ್ರಿಕೆಗಳಲ್ಲಿ ಕೊಡ್ತಾರೆ. ಪತ್ರಿಕೆಗಳು ನಮ್ಮಿಂದ ಪ್ರಕಟಣೆ ಮಾಡೋಕ್ಕಾಗಲ್ಲ ರೀ, ಅಷ್ಟೊಂದು ರಾ ಇದೆ ಇದು ಮಟೀರಿಯಲ್, ಅಂದ್ರೆ ಅಷ್ಟೊಂದು ಏನು ಗಡುಸಾದಂತ ಸುದ್ದಿ ಇದನ್ನು ನಾವು ಪ್ರಕಟ ಮಾಡೋಕ್ಕಾಗಲ್ಲ ಅಂದಾಗ, ಅವಾಗ ಅದನ್ನ ತಗೊಂಡ್ಕೊಂಡು ಹೋಗಿ ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಹಾಕ್ತಾರೆ, ಮುಖಪಟದಲ್ಲಿ ಹಾಕ್ತಾರೆ. ಅವಾಗ ಅದನ್ನ ಖಂಡಿಸಿ ಅವ್ರದೇ ಆದಂತ ಒಂದು ಅದನ್ನ ಏನು ಬೆತ್ತಲೆ ಪೂಜೆಯನ್ನು ನಿಷೇಧಿಸೋದಕ್ಕೋಸ್ಕರ ಒಂದು ಹೊಸ ಕಾಯ್ದೆಯನ್ನು ತಗೊಂಡ್ಬರ್ತಾರೆ. ಈ ರೀತಿಯಾದಂತಹ ಪ್ರಮುಖ ಹೋರಾಟಗಳಲ್ಲಿ ಪ್ರೊಫೆಸರ್ ಪಿ ಕೃಷ್ಣಪ್ಪ ಮತ್ತು ಅವ್ರ ತಂಡ ಇರ್ತದೆ. ಹಾಗಾಗಿ ಸೊ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರ ಜೀವನ ಚರಿತ್ರೆ ಆಗಿರ್ಬೋದು, ಅವ್ರು ನಡೆದು ಬಂದ ಘಟನೆಗಳಾಗಿರ್ಬೋದು, ಅವ್ರ ಸಿದ್ಧಾಂತಗಳಾಗಿರ್ಬೋದು, ಅದನ್ನ ಜನರಿಗೆ, ಅಂದ್ರೆ ಈಗ ಜಂಜಿ ಕಿಡ್ ಅಂತ ಕರಿತೀವಲ್ಲ, ಅಂದ್ರೆ 2000 ನಂತರ ಹುಟ್ಟಿದಂತ ಈಗಿನ ಹುಡುಗರು, ಈಗಿನ ಯುವಕರು ಏನಿದ್ರಲ್ಲ, ಅವ್ರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಸರ್ಕಾರಗಳು ಮಾಡಬೇಕಾಗಿದೆ. ಸರ್ಕಾರಗಳು ಇದನ್ನ ಬಿಟ್ಟು ನಾವು ದಲಿತರ ಪರವಾಗಿದ್ದೀವಿ ಅಂದ್ರೆ ಅದು ದಲಿತರ ಅಭಿವೃದ್ಧಿ ಆಗಲ್ಲ. ದಲಿತರಿಗೆ ಬೌದ್ಧಿಕವಾಗಿ ಏನ್ ತುಂಬ್ತಾ ಇದ್ದೀರಿ? ನಿಜವಾಗಿಲೂ ಅಂಬೇಡ್ಕರ್ನ ಅವ್ರ ಮನಸ್ಸಲ್ಲಿ ತುಂಬ್ತಾ ಇದ್ದೀರಾ? ಬುದ್ಧನ ಮನಸ್ಸಲ್ಲಿ ತುಂಬ್ತಾ ಇದ್ದೀರಾ? ಬಸವಣ್ಣನ ಮನಸ್ಸಲ್ಲಿ ತುಂಬ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಅವರಿಗೆ ಬೆಂಬಲವಾಗಿ ನಿಂತಿದ್ರೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಬೌದ್ಧಿಕವಾಗಿ ತುಂಬೋದಕ್ಕೋಸ್ಕರ ಈಗ ಮುಂದೆ ಬರ್ತಕ್ಕಂಥ ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಇದೆ. ಅದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ, ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಒಂದು ಸರ್ಕ್ಯುಲರ್ನ ಹೊರಡಿಸಿ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ, ಎಲ್ಲ ಮನೆಗಳಲ್ಲಿ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರನ್ನ ಸಮಾಧಿ ಮಾಡಿದಂತ ಒಂದೇನು ಜಾಗ ಇದೆ ಹರಿಹರದಲ್ಲಿ, ಅಲ್ಲಿ ಒಂದು ಬರೆದಿದ್ದಾರೆ. ಏನಂತಂದ್ರೆ, ನಾನು ದಲಿತರ ಗುಡಿಸಲಲ್ಲಿ ದೀಪವನ್ನು ಹಚ್ಚಿದ್ದೇನೆ, ಅದನ್ನ ಆರಿಸಬೇಡಿ ಅಂತ ಬರೆದಿದ್ದಾರೆ. ಸೊ ಆ ಒಂದು ಕೆಲಸವನ್ನು ಮತ್ತೆ ಆಗಬೇಕಾದ್ರೆ ಈಗಿನ ಕಾಲಘಟ್ಟಕ್ಕೆ ನೋಡಿದ್ರೆ, ಈಗಿನ ಪರಿಸ್ಥಿತಿಗೆ. ಯಾಕಂದ್ರೆ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಗ್ಗೆ ಮಾತಾಡುವಂತಹ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಬಟ್ ಆದರೆ
ಅನಿವಾರ್ಯತೆ ಬಂದಿದೆ ನನಗೆ. ಹಾಗಾಗಿ ನಾನು ಮಾತಾಡ್ತಿರೋದು ಏನಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರನ್ನ ಮತ್ತೆ ಮುನ್ನೆಲೆಗೆ ತಂದು ಆ ಒಂದು ಏನು ಕ್ರಾಂತಿ ಏನಿತ್ತು, ಒಂದು ಹೋರಾಟದ ಒಂದು ಮನಸ್ಥಿತಿ ಏನಿತ್ತು 80ರ ದಶಕದಲ್ಲಿ ಏನಿತ್ತು, ಆ ದಶಕದಲ್ಲಿ ಮತ್ತೆ ಈಗ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡುವಂತಹ ಪರಿಸ್ಥಿತಿಗಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪ ಈಗ ಮತ್ತೆ ಪ್ರಸ್ತುತವಾಗಿದ್ದಾರೆ. ಹಾಗಾಗಿ ಎಲ್ಲ ದಲಿತ ಪರ ಸಂಘಟನೆಗಳಿಗೆ ನನ್ನ ಪ್ರಶ್ನೆ ಫೌಂಡೇಶನ್ ಕಡೆಯಿಂದ ಮನವಿ ಏನಂತಂದ್ರೆ, ಇದೇ ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಇರೋದ್ರಿಂದ ಅದನ್ನ ಅತ್ಯಂತ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಅದನ್ನ ಜಾಗೃತಿಯಿಂದ ಮಾಡೋಣ. ಯಾಕಂದ್ರೆ ಪ್ರತಿ ಸಲ ಏನಾಗುತ್ತೆ ಮಾಡ್ತೀವಿ ಅಂತಂದ್ರೆ ಪೇಪರ್ ಓದ್ಮೇಲೆ ನಿನ್ನೆ ಇತ್ತ ಅಂತ ಓದ್ತೀವಿ, ಇಲ್ಲಾಂದ್ರೆ ನಾಳೆ ಇದೆ ಅಂತ ಓದ್ತೀವಿ. ಈಗ ಇಷ್ಟರಲ್ಲೇ 1 ದಿನ 2 ದಿನ ಗ್ಯಾಪ್ ಇರೋದ್ರಿಂದ ಅದನ್ನ ಸರಿಯಾಗಿ ನಾವು ಆಚರಣೆ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಹೋಗುತ್ತಾರೆ ನಿರ್ಲಕ್ಷ್ಯ. ಆಮೇಲೆ ಅವರ ಅಭಿಮಾನಿಗಳು ಕೂಡ ಒಂದು ಬೇಡಿಕೆ ಇದೆ ಏನಂತ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕಂತೇಳಿ ಅವ್ರ ಅಭಿಮಾನಿಗಳಿಗೆ ಬೆಂಬಲಗಳ ಒಂದು ಆಸೆ ಇದೆ, ಅವರೊಂದು ಕನಸಿದೆ. ಬಟ್ ಇದು ಸಾಧ್ಯವೇನ್ರಿ? ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರಾದರೂ ದಲಿತ ಪರ ಹೋರಾಟಗಾರರಿಗೆ ಕರ್ನಾಟಕ ರತ್ನ ಕೊಡುವಷ್ಟು ಏನು ವಿಶಾಲ ಹೃದಯ ನಮ್ಮ ರಾಜಕಾರಣಿಗಳಿಗೆ ಅದೆಷ್ಟಿದೆಯೋ ಅದು ದೇವರಿಗೆ ಗೊತ್ತಿರತಕ್ಕಂಥ ವಿಷಯ. ನಾನು ಹೇಳ್ತಿದ್ದೀನಿ, ಆ ಸರ್ಕಾರದನ್ನ ಪಕ್ಕಕ್ಕಿಡೋಣ. ಎಲ್ಲ ಸಂಘಟನೆಗಳಲ್ಲಿ ನಾನು ಮನವಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಈಗಿನ ಕಾಲಘಟ್ಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಒಂದು ಏನೋ ನೆನಪಾಗಿರ್ಬೋದು, ಅವರ ಒಂದು ನಡೆದು ಬಂದಂಥ ದಾರಿಯನ್ನು ನಾವು ನೆನಪಿಸ್ಕೊಳ್ಳೋದು ಅನಿವಾರ್ಯ ಆಗಿರೋದ್ರಿಂದ ಎಲ್ಲ ಕಡೆನೂ ಕಾರ್ಯಕಾರಗಳನ್ನ ಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಬಗ್ಗೆ ಚರ್ಚೆ ಮಾಡ್ಕೊಳ್ರಿ. ಆಮೇಲೆ ಅವರು ನಡೆದು ಬಂದ ದಾರಿಯನ್ನ ಎಲ್ಲ ಮುಂದಿನ ಜನರೇಷನ್ಗೆ ಅಂತಂದ್ರೆ ಈಗೇನು ಜಂಜಿಕಿಟ್ ಅಂತ ಕೇಳ್ತೀವಲ್ಲ, ಯುವಕರಿಗೆ ಇದನ್ನ ತಿಳಿಸ್ಕೊಳ್ರಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹೆಂಗಿದ್ರು, ಅವ್ರು ಮಾಡಿದ ಹೋರಾಟಗಳು ಏನು ಅಂತೇಳಿ ತಿಳಿಸ್ಕೊಳ್ಬೇಕಾಗ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಜೊತೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಇಬ್ಬರು ಫೋಟೋಗಳನ್ನ ಇಟ್ಟು ಅಲ್ಲಿ ಮುಂದೆ ದೀಪ ಹಚ್ಚಿ ನೀವೊಂದು ಕ್ರಾಂತಿ ಗೀತೆಯನ್ನು ಹಾಡೋದ್ರ ಮೂಲಕ ಇವರ ಒಂದು ಏನು ಮತ್ತೆ ಚೈತನ್ಯವನ್ನ ಇಡೀ ರಾಜ್ಯಾದ್ಯಂತ ಮತ್ತೆ ಮುಟ್ಟಿಸ್ಬೇಕಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಜೊತೆಗೆ ಒಡನಾಡಿಗಳಾಗಿರ್ಬೋದು, ಅವ್ರ ಜೊತೆ ಕೆಲಸ ಮಾಡಿದಂತವರಾಗಿರ್ಬೋದು, ಅವ್ರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಇದನ್ನ ಮತ್ತೆ ಈ ಹೆಸರನ್ನು ಜಾಗೃತಗೊಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನೀವು ಎಚ್ಚರಿಸ್ತೀರಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.